ಹೇಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಮ್ಮ ಈ ದಸರಾ ಸಂಪ್ರದಾಯವನ್ನು ನಮ್ಮ ತಾಯಿಯವರು ನಡೆಸ್ಕೊಂಬರ್ತಾಯಿದ್ರು. ಅವರ ಮಾರ್ಗದರ್ಶನದಿಂದ ಇವತ್ತಿನ ದಿನ ನಾವು ಈ ಒಂದು ದಸರಾ ಸಮಯದಲ್ಲಿ ಈ ಗೊಂಬೆ ಪ್ರದರ್ಶನ ಮಾಡ್ತಾಯಿದ್ದೀವಿ. ಹಂತವಾಗಿ ನಾವು ಬೇರೆ ಊರಿಗೆ ಹೋದಾಗ ನಾವು ಎಲ್ಲೆಲ್ಲಿ ಗೊಂಬೆಗಳು ಚೆನ್ನಾಗಿ ಕಾಣುತ್ತೋ ಆ ಗೊಂಬೆಗಳನ್ನೆಲ್ಲ ತೊಗೊಂಡು ಅದನ್ನು ಕಲೆಕ್ಟ್ ಮಾಡಿ ಈ ಒಂದು ಮಟ್ಟಕ್ಕೆ ಒಂದು 3000 ಗೊಂಬೆಗಳನ್ನು ಕಲೆಕ್ಷನ್ ಮಾಡಿದ್ವಿ. ಇದರಲ್ಲಿ ಸುಮಾರು ಗೊಂಬೆಗಳು ಬರೀ ಫೇಸ್ ತೊಗೊಂಡು ಆ ಫೇಸ್ಗೆ ನಮ್ಮ ಮನೆಯವರು ಸ್ವತಃ ಅವರೇ ಒಂದು ದೇಹವನ್ನು ರೆಡಿ ಮಾಡಿ ಅಲಂಕಾರಗಳನ್ನು ಮಾಡ್ತಕ್ಕಂಥ ಒಂದು ಕಲೆ ಹೋಗಿದೆ, ಅದನ್ನು ಮಾಡ್ಕೊಂಡ್ಬಂದಿದ್ದಾರೆ. ಆ ಥರ ಆಗಿ ನಾವು ಒಂದು ಭಗವಂತನ ಆಶೀರ್ವಾದದಿಂದ ದೇವಿಯನ್ನು ಸಂಪ್ರದಾಯವನ್ನು ಬೆಳೆಸ್ಕೊಂಡ್ಬರ್ತಾ ಇದ್ದೀವಿ. ಗೊಂಬೆಗಳೆಲ್ಲ ಇದರಲ್ಲಿ ನಾವು ಭಗವಂತನ ಲೀಲೆಗಳು, ಕೃಷ್ಣ ಲೀಲೆ, ಕೃಷ್ಣ ದಶಾವತಾರ, ಆಮೇಲೆ ಅಷ್ಟಲಕ್ಷ್ಮಿಯರು, ಇದರಾಗಿ ಭಗವಂತನ ಒಂದು ಲೀಲೆ ಏನಿದೆ, ಅವನ ಅವತಾರಗಳೇನಿದೆ ಅಷ್ಟನ್ನು ಆದಷ್ಟು ಕಲೆಕ್ಷನ್ ಮಾಡಿ ಆ ಗೊಂಬೆಗಳನ್ನ ಇಟ್ಟಿದ್ದೀವಿ. ನಿಮ್ಮ ಹೆಸರು? ಕೃಷ್ಣ ಶರ್ಮಾ ಅಂತ. ಮಂಡ್ಯದಿಂದ ಬಂದಿರೋದು. ಇದೇ ಫಸ್ಟ್ ಟೈಮ್ ನಾನು ಈ ಗೊಂಬೆ ಮನೆಗೆ ಬಂದಿರೋದು. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಇಷ್ಟು ದೊಡ್ಡ ಕಲೆಕ್ಷನ್ಸ್ ನಾವು ಯಾವತ್ತೂ ನೋಡಿರ್ಲಿಲ್ಲ. ಮತ್ತೆ ಮಕ್ಕಳುಗಳಿಗೆ ಹೇಳ್ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ವಿಷ್ಣು ಅವತಾರಗಳಾಗ್ಬೋದು, ದುರ್ಗೆಯರ ಅವತಾರಗಳಾಗ್ಬೋದು, ಪ್ರತಿಯೊಂದೂ ತುಂಬಾ ಖುಷಿ ಆಗ್ತಿದೆ ಇದನ್ನ ನೋಡಿ. ಇನ್ನ ಇಲ್ಲಿ ಕಲ್ಚರ್ನ ನಾವು ಮೇಂಟೈನ್ ಮಾಡ್ತಿದೀವಿ ಅಂತ ನೋಡಿ ತುಂಬಾ ಖುಷಿ ಆಗ್ತಿದೆ. ಹೇಗೆ ಅನಿಸುತ್ತೆ ಮೇಡಮ್ ನಿಮ್ಮದು? ತುಂಬಾ ಈ ಥರದ ಗೊಂಬೆಗಳೆಲ್ಲ ತುಂಬಾ ಕಲೆಕ್ಷನ್ ಇದೆ. ತುಂಬಾ ಕಲೆಕ್ಷನ್ಸ್ ಇದೆ. ಯಾವ್ದು ಕೂಡ ಯಾವ್ದನ್ನ ನೋಡಿ ಯಾವ್ದನ್ನ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಪ್ರತಿ ಒಂದು ಚಿಕ್ಕ ಚಿಕ್ಕ ವಸ್ತುಗಳನ್ನು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ಅಂಡ್ ಪ್ರತಿ ಒಂದು ಈಗ ನೋಡಿದ್ದು ಈಗ ಮರ್ತೋಗೋ ತರ ಇದೆ. ಅಷ್ಟು ಲಾಟ್ ಆಫ್ ಕಲೆಕ್ಷನ್ಸ್ ಇದೆ ಇವರು.
ನೋಡೋಕ್ಕೊಂಥರ ತುಂಬ ಚೆನ್ನಾಗಿದೆ. ನಮ್ಮ ಕಣ್ಣೆಲ್ಲನೂ ಕೂಡ ತುಂಬ ಖುಷಿ ಕೊಡ್ತಿದೆ ಅಂತಲೇ ಹೇಳ್ಬೋದು ಇದನ್ನು. ನಿಮ್ಮ ಹೆಸರು ಮೇಡಮ್? ಹರ್ಷಿತಾ ಅಂತ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.